ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್ ಪಾಟೀಲ್. ಸ್ನೇಹಿತರೆ, ನಾವು ಭಾರತೀಯ ನ್ಯಾಯ ಸಂಹಿತ 2023 ಸ್ಟಡಿ ಮಾಡ್ತಾ ಇದ್ದೀವಿ. ಇವತ್ತಿನ ಈ ಕ್ಲಾಸ್ನಲ್ಲಿ ಚಾಪ್ಟರ್ 4 ಸ್ಟಡಿ ಮಾಡೋಣ. ಚಾಪ್ಟರ್ 4 ಅಬೇಟ್ಮೆಂಟ್, ಕ್ರಿಮಿನಲ್ ಕಾನ್ಸ್ಪಿರಸಿ ಆ್ಯಂಡ್ ಅಟೆಂಪ್ಟ್ ಈ ವಿಷಯಗಳ ಬಗ್ಗೆ ಪ್ರೊವಿಷನ್ಸ್ಗಳನ್ನು ಹೊಂದಿದೆ. ಆದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕೇವಲ ಅಬೇಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ಚಾಪ್ಟರ್ 4 ಬರುವ ಸೆಕ್ಷನ್ 45 ಅಬೇಟ್ಮೆಂಟ್ ಅಂದರೆ ಏನು ಅಂಥೇಳಿ ಹೇಳುತ್ತೆ. ಈ ಒಂದು ಸೆಕ್ಷನ್ನ ಪ್ರಕಾರ ಅಬೇಟ್ಮೆಂಟ್ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯನ್ನ ಯಾವುದೇ ಒಂದು ಕೆಲಸ ಮಾಡಲು ಪ್ರಚೋದನೆ, ಇನ್ಸ್ಟಿಗೇಟ್ ಮಾಡೋದನ್ನ, ಅಥವಾ ಒಬ್ಬರು ಅಥವಾ ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳನ್ನು ಯಾವುದೋ ಒಂದು ಕಾನ್ಸ್ಪಿರಸಿಯಲ್ಲಿ ಅವರನ್ನ ಎಂಗೇಜ್ ಮಾಡೋದು, ಹಾಗೆ ಆ ಕಾನ್ಸ್ಪಿರಸಿಯಲ್ಲಿ ಎಂಗೇಜ್ ಆಗೋದ್ರಿಂದ ಅಲ್ಲಿ ಯಾವುದೇ ಒಂದು ಇಲ್ಲೀಗಲ್ ಆಕ್ಟ್ ಅಥವಾ ಇಲ್ಲೀಗಲ್ ಒಮಿಷನ್ ಆಗ್ತಾ ಇರುತ್ತೆ. ಅಂತಹ ಒಂದು ಆಕ್ಟ್ ಅನ್ನ ಅಬೇಟ್ಮೆಂಟ್ ಅಂತೇಳಿ ಕರೆಯಲಾಗುತ್ತೆ. ಅಥವಾ ಯಾವುದೇ ಒಂದು ಇಲ್ಲೀಗಲ್ ಆಕ್ಟ್ ಅಥವಾ ಒಮಿಷನ್ ಮಾಡುವಲ್ಲಿ ಇಂಟೆನ್ಷನಲ್ಲಿ ಏನಾದರೂ ಆ ಥರ ಒಂದು ಆಕ್ಟ್ ಅನ್ನ ಮಾಡುವಂತಹ ವ್ಯಕ್ತಿಗಳಿಗೆ ಏಡ್ ಮಾಡಿದ್ರೆ, ಅಂದರೆ ಸಹಾಯವನ್ನ ಮಾಡಿದ್ರೆ ಅದನ್ನ ಅಬೇಟ್ಮೆಂಟ್ ಅಂತೇಳಿ ಕರೆಯಲಾಗುತ್ತೆ. ಈ ರೀತಿಯಾಗಿ ಮೂರರಲ್ಲಿ ಯಾವುದೇ ಒಂದರಲ್ಲಿ ಇನ್ವಾಲ್ವ್ ಆಗಿದ್ರೆ ಅದನ್ನ ಅಬೇಟ್ಮೆಂಟ್ ಅಂತ ಹೇಳಿ ಹೇಳಲಾಗುತ್ತೆ. ಇದೇ ಸೆಕ್ಷನ್ನ ಎಕ್ಸ್ಪ್ಲನೇಷನ್ 1 ಏನು ಹೇಳುತ್ತಂದ್ರೆ, ಒಬ್ಬ ವ್ಯಕ್ತಿ ವಿಲ್ಫುಲ್ ಅಂದ್ರೆ ಸ್ವ ಇಚ್ಛೆಯಿಂದ ಮಿಸ್ರಿಪ್ರೆಸೆಂಟೇಷನ್ ಮಾಡ್ತಾನೆ, ಅಥವಾ ಯಾವುದೇ ಒಂದು ಮಟೀರಿಯಲ್ ಫ್ಯಾಕ್ಟ್ ಅನ್ನ ಕಾನ್ಸಿಯಲ್ಮೆಂಟ್ ಅಂದ್ರೆ ಮುಚ್ಚಿಡ್ತಾನೆ. ಆ ವ್ಯಕ್ತಿ ಅಂಥ ಮಟೀರಿಯಲ್ ಫ್ಯಾಕ್ಟ್ ಅನ್ನ ಡಿಸ್ಕ್ಲೋಸ್ ಮಾಡಬೇಕಾಗಿರುತ್ತೆ. ಡಿಸ್ಕ್ಲೋಸ್ ಮಾಡೋದಕ್ಕೆ ಬೌಂಡ್ ಆಗಿರ್ತಾನೆ, ಆದ್ರೆ ಅದನ್ನ ಡಿಸ್ಕ್ಲೋಸ್ ಮಾಡೋದಿಲ್ಲ. ವ್ಯಾಲಂಟರಿ ಆಗಿ ಯಾವುದೇ ಒಂದು ಆಕ್ಟ್ ಆಗೋದಕ್ಕೆ ಕಾರಣನಾಗ್ತಾನೆ ಅಥವಾ ಅಟೆಂಪ್ಟ್ ಮಾಡ್ತಾನೆ. ಅಂತಹದನ್ನ ಇನ್ಸ್ಟಿಗೇಷನ್ ಅಂದ್ರೆ ಅಬೇಟ್ಮೆಂಟ್ ಅಥವಾ ಪ್ರಚೋದನೆ ಕೊಡೋದು ಅಂತೇಳಿ ಹೇಳಲಾಗುತ್ತೆ. ಈ ಎಕ್ಸ್ಪ್ಲನೇಷನ್ಗೆ ಒಂದು ಇಲ್ಲಿಸ್ಟ್ರೇಷನ್ ಉದಾಹರಣೆ ಯಾವುದಂತಂದ್ರೆ, ಒಬ್ಬ ಪಬ್ಲಿಕ್ ಆಫೀಸರ್, ಕೋರ್ಟ್ ಆತನಿಗೆ ಆಥರೈಸ್ ಮಾಡುತ್ತೆ ಝಡ್ ಅನ್ನ ಅರೆಸ್ಟ್ ಮಾಡೋದಿಕ್ಕೆ ಅಥವಾ ಅಪ್ರಿಹೆಂಡ್ ಮಾಡೋದಿಕ್ಕೆ. ಆತ ಝಡ್ ಅನ್ನ ಅಪ್ರಿಹೆಂಡ್ ಮಾಡೋದಿಕ್ಕೆ ಹೋದಾಗ ಅಲ್ಲಿ ಬಿ ಎನ್ನುವಂತಹ ವ್ಯಕ್ತಿ ಸಿ ಎನ್ನುವಂತಹ ವ್ಯಕ್ತಿ ಝಡ್ ಅಲ್ಲ ಅಂತ ಗೊತ್ತಿದ್ರು ಕೂಡ ಅವನು ವಿಲ್ಫುಲ್ ಆಗಿ ಅಂದ್ರೆ ಸ್ವ ಇಚ್ಛೆಯಿಂದ ಎಗೆ ಸಿನೇ ಝಡ್ ಅಂತೇಳಿ ಹೇಳ್ತಾನೆ. ಆಗ ಎ ಸಿ ವ್ಯಕ್ತಿನೇ ಝಡ್ ಇರ್ಬೋದು ಅನ್ಕೊಂಡು ಸಿ ಅನ್ನ ಅಪ್ರಿಹೆಂಡ್ ಮಾಡ್ತಾನೆ. ಇಲ್ಲಿ ಏನಾಯ್ತು, ಬಿ ಅಬೇಟ್ಮೆಂಟ್ ಮಾಡ್ತಾನೆ, ಇನ್ಸ್ಟಿಗೇಟ್ ಮಾಡ್ತಾನೆ ಎಗೆ ಸಿ ಅನ್ನ ಅರೆಸ್ಟ್ ಮಾಡೋದಿಕ್ಕೆ ಅಥವಾ ಅಪ್ರಿಹೆಂಡ್ ಮಾಡೋದಿಕ್ಕೆ. ಇದನ್ನ ಅಬೇಟ್ಮೆಂಟ್ ಅಂತೇಳಿ ಕರೆಯಲಾಗುತ್ತೆ. ಇದೇ ಸೆಕ್ಷನ್ ನ ಎಕ್ಸ್ಪ್ಲನೇಷನ್ 2 ಏನ್ ಹೇಳುತ್ತಂದ್ರೆ, ಅದು ಯಾರಾದ್ರೂ ಆಗಿರ್ಲಿ ಯಾವುದೇ ಒಂದು ಆಕ್ಟ್ ಅನ್ನ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಮಾಡೋದಕ್ಕಿಂತ ಮುಂಚೆ ಆ ಒಂದು ಆಕ್ಟ್ ಮಾಡೋದಕ್ಕೆ ಫೆಸಿಲಿಟೇಟ್ ಯಾರು ಮಾಡ್ತಾರೆ ಅದನ್ನ ಏಡ್ ಅಂತಂದ್ರೆ ಸಹಾಯ ಮಾಡಲಾಗಿದೆ ಅಂತೇಳಿ ಹೇಳಲಾಗತ್ತೆ. ಆ ಆಕ್ಟ್ ಏನಾದರೂ ಇಲ್ಲೀಗಲ್ ಆಗಿದ್ರೆ ಅದನ್ನ ಅಬೇಟ್ಮೆಂಟ್ ಅಂತೇಳಿ ಕರೆಯಲಾಗುತ್ತೆ. ಈ ಸೆಕ್ಷನ್ 45 ಏನಿದೆಯಲ್ಲ, ಅದು ಹಳೆಯ IPC 1860ಯ 107 ಅನ್ನ ಕರೆಸ್ಪಾಂಡ್ ಮಾಡುತ್ತೆ. ಅಂದ್ರೆ 107 ಅಲ್ಲಿರುವಂತಹ ಒಂದು ಕಾಂಟೆಂಟ್ ಈ ಸೆಕ್ಷನ್ 45 ಹೊಂದಿದೆ ಅಂತ ಹೇಳಿ ಅರ್ಥ. ನೆಕ್ಸ್ಟ್ ಸೆಕ್ಷನ್ 46. ಈ ಸೆಕ್ಷನ್ 46 ಅಬೆಟ್ಟರ್ ಅಂದ್ರೆ ಯಾರು ಅಂತೇಳಿ ತಿಳಿಸುತ್ತೆ. ಈ ಒಂದು ಸೆಕ್ಷನ್ ನ ಪ್ರಕಾರ ಅಬೆಟ್ಟರ್ ಯಾರು ಅಂದ್ರೆ ಯಾವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಅಫೆನ್ಸ್ ಮಾಡೋದಿಕ್ಕೆ ಪ್ರಚೋದನೆಯನ್ನ ಮಾಡ್ತಾನೆ, ಅಥವಾ ಯಾವುದೋ ಒಂದು ಆಕ್ಟ್ ಮಾಡೋದಕ್ಕೆ ಪ್ರಚೋದನೆಯನ್ನ ಮಾಡ್ತಾನೆ, ನಂತರ ಆ ಆಕ್ಟ್ ಅಫೆನ್ಸ್ ಆಗಿ ಪರಿವರ್ತನೆ ಆಗುತ್ತೆ. ಆತನ ಇನ್ಸ್ಟಿಗೇಷನ್, ಆತನ ಒಂದು ಪ್ರಚೋದನೆಯ ಮೇಲೆ ಯಾವ ಒಬ್ಬ ವ್ಯಕ್ತಿ ಆ ಒಂದು ಅಫೆನ್ಸ್ ಅನ್ನ ಮಾಡ್ತಾನೋ ಆ ವ್ಯಕ್ತಿಗೆ ಆ ಅಬೆಟ್ಟರ್ನ ಅಂತಂದ್ರೆ ಪ್ರಚೋದನೆ ಮಾಡುವಂತಹ ವ್ಯಕ್ತಿಯಷ್ಟೇ ಒಂದು ಇಂಟೆನ್ಷನ್ ಅಥವಾ ನಾಲೆಜ್ ಇದ್ದಾಗ ಆ ಥರ ಪ್ರಚೋದನೆ ಮಾಡಿದಂತಹ ವ್ಯಕ್ತಿ ಅಬೆಟ್ಟರ್ ಆಗ್ತಾನೆ. ಇದೇ ಸೆಕ್ಷನ್ ನ ಎಕ್ಸ್ಪ್ಲನೇಷನ್ 1 ಏನ್ ಹೇಳುತ್ತಂದ್ರೆ, ಕೇವಲ ಆಕ್ಟ್ ಮಾಡೋದು ಅದಕ್ಕೆ ಅಷ್ಟೇ ಪ್ರಚೋದನೆ ಮಾಡೋದಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ಆಕ್ಟ್ ಅನ್ನ ಮಾಡಬಾರ್ದು, ಅದನ್ನ ಒಮಿಟ್ ಮಾಡಬೇಕು ಅಂತ ಹೇಳಿ ಪ್ರಚೋದನೆ ಕೊಡೋದನ್ನು ಕೂಡ ಅಬೆಟ್ಮೆಂಟ್ ಅಂತೇಳಿ ಕರೆಯಲಾಗುತ್ತೆ. ಇಲ್ಲೀಗಲ್ ಒಮಿಷನ್ ಆಗಿರಬೇಕು.
ನೆಕ್ಸ್ಟ್ ಇದೇ ಸೆಕ್ಷನ್ನ ಎಕ್ಸ್ಪ್ಲನೇಷನ್ 2 ಏನು ಹೇಳುತ್ತಂದ್ರೆ, ಅಲ್ಲಿ ಅಬೆಟ್ಮೆಂಟ್ ಆಗಿದೆಯಾ ಇಲ್ವಾ ಅಂಥೇಳಿ ನೋಡುವಂತಹ ಸಂದರ್ಭದಲ್ಲಿ ಆ ಅಬೆಟ್ಮೆಂಟ್ ಮಾಡಿದಂತಹ ಅಫೆನ್ಸ್ ಆಗಿರಲೇಬೇಕು ಅಂಥೇಳಿ ಏನು ನೆಸೆಸರಿ ಇಲ್ಲ, ಅಥವಾ ಆ ಆಕ್ಟ್ ಮಾಡಿದಾಗ ಆಗುವಂತಹ ಎಫೆಕ್ಟ್ ಆಗಿದೆಯಾ ಇಲ್ಲ ಅಂಥೇಳಿ ಅನ್ನೋದು ಕೂಡ ನೆಸೆಸರಿ ಆಗಿರೋದಿಲ್ಲ. ಕೇವಲ ಅಬೆಟ್ಮೆಂಟ್ ಪ್ರಚೋದನೆ ಮಾಡಿದಾನ ಇಲ್ಲ ಅನ್ನೋದು ಮುಖ್ಯವಾಗುತ್ತೆ ಅಂಥೇಳಿ ಎಕ್ಸ್ಪ್ಲನೇಷನ್ 2 ಹೇಳುತ್ತೆ. ಇದಕ್ಕೆ ಉದಾಹರಣೆ ಅಂತಂದ್ರೆ, ಎ ಬಿಗೆ ಸಿ ಅನ್ನ ಮರ್ಡರ್ ಮಾಡೋದಕ್ಕೆ ಪ್ರಚೋದನೆಯನ್ನ ಮಾಡ್ತಾನೆ, ಆದ್ರೆ ಬಿ ಅದನ್ನ ಒಪ್ಪೋದಿಲ್ಲ. ಆದರೂ ಕೂಡ ಇಲ್ಲಿ ಎ ಗಿಲ್ಟಿ ಆಗ್ತಾನೆ. ಅಂದ್ರೆ ಯಾಕೆಂದ್ರೆ ಪ್ರಚೋದನೆ ಮಾಡಿರ್ತಾನೆ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಎ ಬಿಗೆ ಡಿ ಅನ್ನ ಮರ್ಡರ್ ಮಾಡೋದಕ್ಕೆ ಪ್ರಚೋದನೆಯನ್ನ ಮಾಡ್ತಾನೆ. ಬಿ ಆ ಒಂದು ಪ್ರಚೋದನೆಯಿಂದ ಡಿ ಅನ್ನ ಚಾಕುವಿನಿಂದ ಇರಿಯುತ್ತಾನೆ, ಅಂದ್ರೆ ಸ್ಟ್ಯಾಬ್ ಮಾಡ್ತಾನೆ. ನಂತರ ಡಿ ಆ ಒಂದು ಗಾಯದಿಂದ ರಿಕವರಿ ಆಗಿ ಮತ್ತೆ ಹೆಲ್ದಿ ಆಗ್ತಾನೆ. ಹೀಗೆ ಹೆಲ್ದಿ ಆದ್ರೂ ಕೂಡ ಎ ಇಲ್ಲಿ ಪ್ರಚೋದನೆಯನ್ನ ಮಾಡಿದ್ದಾನೆ, ಅವನು ಅಬೇಟ್ಮೆಂಟ್ ಮಾಡಿದ್ದಾನೆ ಅಂತ ಹೇಳಿ ಅರ್ಥವಾಗುತ್ತೆ. ನೆಕ್ಸ್ಟ್ ಇದೇ ಸೆಕ್ಷನ್ ಎಕ್ಸ್ಪ್ಲನೇಷನ್ 3 ಏನು ಹೇಳುತ್ತಂದ್ರೆ, ಒಬ್ಬ ವ್ಯಕ್ತಿಯ ಪ್ರಚೋದನೆಯಿಂದ ಇನ್ನೊಬ್ಬ ವ್ಯಕ್ತಿ ಆ ಒಂದು ಆಕ್ಟ್ ಅಥವಾ ಇಲ್ಲಿಗಲ್ ಒಮಿಷನ್ ಅನ್ನ ಮಾಡಿರ್ತಾನೆ. ಆ ವ್ಯಕ್ತಿ ಯಾವಾಗ್ಲೂ ಅವನು ಕಾನೂನಿನ ದೃಷ್ಟಿಯಲ್ಲಿ ಕೆಪೇಬಲ್ ಆಗಿರ್ಬೇಕು ಅಂತೇಳಿಲ್ಲ, ಅಥವಾ ಅಬೆಟ್ಟರ್ನಷ್ಟೇ ಗಿಲ್ಟಿ ಇಂಟೆನ್ಷನ್ ಅಥವಾ ನಾಲೆಜ್ ಅನ್ನ ಹೊಂದಿರಬೇಕು ಅಂತೇನಿಲ್ಲ, ಅಥವಾ ಅಬೆಟ್ಟರ್ ಅನ್ನು ಹೊರತುಪಡಿಸಿ ಅವನಿಗೂ ಕೂಡ ಒಂದು ಗಿಲ್ಟಿ ಇಂಟೆನ್ಷನ್ ನಾಲೆಜ್ ಇರಬೇಕು ಅಂತ ಹೇಳಿ ಏನಿಲ್ಲ. ಇಂತಹ ಸಂದರ್ಭದಲ್ಲಿ ಪ್ರಚೋದನೆಯನ್ನು ಕೊಟ್ಟಂತಹ ವ್ಯಕ್ತಿ ತಪ್ಪಿತಸ್ಥ, ಗಿಲ್ಟಿ ಆಗಿರ್ತಾನೆ. ಈ ಎಕ್ಸ್ಪ್ಲನೇಷನ್ಗೆ ಸಂಬಂಧಪಟ್ಟಂತಹ ಇನ್ಲುಸ್ಟ್ರೇಷನ್ಸ್ ಗಳನ್ನ ನೋಡೋದಾದ್ರೆ, ಎ ಗಿಲ್ಟಿ ಇಂಟೆನ್ಷನ್ ಇಟ್ಟುಕೊಂಡು ಒಂದು ಮಗು ಅಥವಾ ಅನ್ಸೌಂಡ್ ಮೈಂಡ್ ಇರುವಂತಹ ವ್ಯಕ್ತಿಗೆ ಪ್ರಚೋದನೆಯನ್ನ ಮಾಡ್ತಾನೆ. ಏನು ಪ್ರಚೋದನೆಯನ್ನ ಮಾಡ್ತಾನೆ ಅಂತಂದ್ರೆ, ಅಫೆನ್ಸ್ ಅನ್ನ ಮಾಡೋದಕ್ಕೆ ಪ್ರಚೋದನೆಯನ್ನ ಮಾಡ್ತಾನೆ. ಇಲ್ಲಿ ಮಗು ಅಥವಾ ಅನ್ಸೌಂಡ್ ಮೈಂಡ್ ಅನ್ನು ಹೊಂದಿರುವಂತಹ ವ್ಯಕ್ತಿಗಳು ಅವರಿಗೆ ಈ BNS ನಲ್ಲಿ ಎಕ್ಸೆಪ್ಷನ್ಸ್ ಗಳಿವೆ. ಅವರು ಕಾನೂನಿನ ದೃಷ್ಟಿಯಲ್ಲಿ ಆ ಒಂದು ಅಫೆನ್ಸ್ ಮಾಡಲು ಕೆಪೇಬಲ್ ಆಗಿರೋದಿಲ್ಲ. ಆದ್ರೂ ಕೂಡ ಇವನು ಪ್ರಚೋದನೆ ಮಾಡಿರೋದ್ರಿಂದ ಆ ಮಗು ಅಥವಾ ಆ ಅನ್ಸೌಂಡ್ ಮೈಂಡ್ ಇರುವಂತಹ ವ್ಯಕ್ತಿ ಪ್ರಚೋದನೆಯಿಂದ ಅವನು ಹೇಳಿದಂತಹ ಒಂದು ಅಫೆನ್ಸ್ ಅನ್ನ ಮಾಡಿದಾಗ ಅದನ್ನ ಕೆಪೇಬಲ್ ಇರುವಂತಹ ವ್ಯಕ್ತಿನೇ ಮಾಡಿದ್ದಾನೆ ಅಂತೇಳಿ ಕನ್ಸಿಡರೇಷನ್ ಮಾಡಿ ಯಾರು ಅಬೇಟ್ಮೆಂಟ್ ಮಾಡಿರ್ತಾರೆ ಅಂತಹ ವ್ಯಕ್ತಿ ಅಲ್ಲಿ ಗಿಲ್ಟಿ ಆಗ್ತಾನೆ. ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಎಗೆ ಝಡ್ ಅನ್ನ ಮರ್ಡರ್ ಮಾಡುವಂತಹ ಉದ್ದೇಶ ಇರುತ್ತೆ. ಆಗ ಬಿ ಒಂದು 7 ವರ್ಷಕ್ಕಿಂತ ಕಡಿಮೆ ವಯಸ್ಸಿರುವಂತಹ ಮಗುವಿಗೆ ಪ್ರಚೋದನೆಯನ್ನ ಮಾಡ್ತಾನೆ. ಅಂತ ಪ್ರಚೋದನೆ ಮಾಡ್ತಾನೆ ಅಂತಂದ್ರೆ ಝಡ್ ಅನ್ನ ಕೊಲೆ ಮಾಡಬೇಕು ಅಂತೇಳಿ ಪ್ರಚೋದನೆಯನ್ನ ಮಾಡ್ತಾನೆ. ಈ ಅಬೇಟ್ಮೆಂಟ್ ಇಂದ ಆ ಬಿ ಮಗು ಏನ ಅಬ್ಸೆನ್ಸ್ ನಲ್ಲಿ ಝಡ್ ಅನ್ನ ಕೊಲೆ ಮಾಡುತ್ತೆ. ಬಿ ಕಾನೂನಿನ ದೃಷ್ಟಿಯಲ್ಲಿ ಕೆಪೇಬಲ್ ಆಗಿರೋದಿಲ್ಲ, ಆದ್ರೂ ಕೂಡ ಅಫೆನ್ಸ್ ಅನ್ನ ಮಾಡಿರ್ತಾನೆ. ಆದ್ದರಿಂದ ಇಲ್ಲಿ ಎ ಅಂದ್ರೆ ಪ್ರಚೋದನೆ ಮಾಡಿದಂತಹ ವ್ಯಕ್ತಿ ಲಯೇಬಲ್ ಆಗಿರ್ತಾನೆ. ನೆಕ್ಸ್ಟ್ ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ಎ ಬಿಗೆ ಒಂದು ವಾಸ ಮಾಡುವಂತಹ ಮನೆಗೆ ಬೆಂಕಿ ಹಾಕೋದಿಕ್ಕೆ ಹೇಳ್ತಾನೆ. ಇಲ್ಲಿ ಬಿ ವ್ಯಕ್ತಿ ಅನ್ಸೌಂಡ್ ಮೈಂಡ್ ಆ ವ್ಯಕ್ತಿ ಆಗಿರ್ತಾನೆ, ಅಥವಾ ಆ ಸಮಯದಲ್ಲಿ ಅನ್ಸೌಂಡ್ನೆಸ್ ಆಫ್ ಮೈಂಡ್ ಇರುತ್ತೆ. ಉದಾಹರಣೆಗೆ ಕುಡಿದಿರ್ಬೋದು ಅಥವಾ ನಶೆ ಮಾಡಿರ್ಬೋದು. ಅಂತಹ ವ್ಯಕ್ತಿಗಳನ್ನ ಕಾನೂನು ಕೆಪೇಬಲ್ ಅಂತೇಳಿ ಅನ್ಕೊಳ್ಳೋದಿಲ್ಲ. ಅಂತಹ ವ್ಯಕ್ತಿ ಕಡೆಯಿಂದ ಆ ಒಂದು ಅಫೆನ್ಸ್ ಅನ್ನ ಮಾಡಿಸಿದಾಗ ಕೂಡ ಅಲ್ಲಿ ಎ ಲಯೇಬಲ್ ಆಗ್ತಾನೆ. ಎ ಅನ್ನ ಅಬೆಟ್ಟರ್ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಇಲ್ಲಿ ಇನ್ನೊಂದು ಉದಾಹರಣೆ ಇದೆ. ಎ ಒಂದು ವಸ್ತುವನ್ನ ಕಳ್ಳತನ ಮಾಡಬೇಕು ಅಂತೇಳಿ ಅನ್ಕೋತಾನೆ. ಆಗ ಬಿ ಎನ್ನುವ ವ್ಯಕ್ತಿಗೆ ಪ್ರಚೋದನೆಯನ್ನ ಮಾಡ್ತಾನೆ. ಪ್ರಚೋದನೆ ಏನು ಅಂತಂದ್ರೆ, ಝಡ್ ಹತ್ತಿರ ಇರುವಂತಹ ಒಂದು ವಸ್ತು ಅದು ನನ್ನ ವಸ್ತು, ಮಿಸ್ ಆಗಿ ಅದು ಝಡ್ ಹತ್ರ ಹೋಗಿದೆ, ಇನ್ನು ನನಗೆ ಝಡ್ ವ್ಯಕ್ತಿಯಿಂದ ಆ ವಸ್ತುವನ್ನ ತರೋದಕ್ಕೆ ಹೆಲ್ಪ್ ಮಾಡು ಅಂತೇಳಿ ಪ್ರಚೋದನೆಯನ್ನ ಮಾಡ್ತಾನೆ. ಇಲ್ಲಿ ಬಿಗೆ ಅವನಿಗೆ ನಾಲೆಜ್ ಇರೋದಿಲ್ಲ, ಅವನಿಗೆ ಗೊತ್ತಿರೋದಿಲ್ಲ ಅದು ಎ ವ್ಯಕ್ತಿಯ ವಸ್ತು ಅಲ್ಲ ಅಂತೇಳಿ. ಆದ್ರೂ ಕೂಡ ಬಿ ಅನ್ನುವಂತ ವ್ಯಕ್ತಿ ಝಡ್ ಇಂದ ಆ ವಸ್ತುವನ್ನ ತಗೊಂಡು ಬಂದು ಈ ಎ ವ್ಯಕ್ತಿಗೆ ಕೊಡ್ತಾನೆ. ಸೊ ಈ ಸಂದರ್ಭದಲ್ಲೂ ಕೂಡ ಎ ವ್ಯಕ್ತಿ ಅಬೆಟ್ಟರ್ ಆಗ್ತಾನೆ. ನೆಕ್ಸ್ಟ್ ಇದೇ ಸೆಕ್ಷನ್ 46 ನ ಇನ್ನೊಂದು ಎಕ್ಸ್ಪ್ಲನೇಷನ್ 4 ಇದೆ. ಅದೇನು ಹೇಳುತ್ತಂದ್ರೆ, ಒಂದು ಅಫೆನ್ಸ್ ಅನ್ನ ಅಬೆಟ್ಮೆಂಟ್ ಮಾಡೋದಕ್ಕೆ ಹೇಳಲಾಗತ್ತೆ. ಮತ್ತೆ
ಆ ಅಬೆಟ್ಮೆಂಟ್ ಮಾಡಲು ಇನ್ನೊಬ್ಬನಿಗೆ ಅಬೆಟ್ಮೆಂಟ್ ಮಾಡಲಾಗುತ್ತೆ. ಸೊ ಅದನ್ನು ಟೋಟಲ್ ಆಗಿ ಅಬೆಟ್ಮೆಂಟ್ ಅಂದರೆ ಹೇಳಲಾಗುತ್ತೆ, ಅಂದರೆ ಪ್ರಚೋದನೆ ಅಂತೇಳಿ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಈ ಒಂದು ಎಕ್ಸ್ಪ್ಲನೇಷನ್ ನಾವು ಎಕ್ಸಾಂಪಲ್ಸ್ ಮುಖಾಂತರನೇ ತಿಳ್ಕೊಬಹುದು. ಇಲ್ಲಿ ಎ ಬಿಗೆ ಇನ್ಸ್ಟಿಗೇಟ್ ಮಾಡ್ತಾನೆ, ನಂತರ ಬಿ ಸಿಗೆ ಇನ್ಸ್ಟಿಗೇಟ್ ಮಾಡ್ತಾನೆ. ಏನು ಪ್ರಚೋದನೆ ಮಾಡ್ತಾರೆ ಅಂದರೆ ಝಡ್ಡನ್ನ ಮರ್ಡರ್ ಮಾಡೋದಕ್ಕೆ ಪ್ರಚೋದನೆಯನ್ನ ಮಾಡಲಾಗುತ್ತೆ. ಇಲ್ಲಿ ಎಗೆ ಬಿ ಹೇಳಿದ್ದ, ಬಿ ಸಿಗೆ ಪ್ರಚೋದನೆ ಕೊಟ್ಟಿದ್ದ, ಸಿ ಬಿಯ ಪ್ರಚೋದನೆಯಿಂದ ಝಡ್ ಅನ್ನ ಮರ್ಡರ್ ಮಾಡ್ತಾನೆ. ಹೇಗೆ ಇಲ್ಲಿ ಬಿ ಅಬೆಟ್ಟರ್ ಆಗ್ತಾನೋ ಅದೇ ರೀತಿಯಲ್ಲಿ ಎ ಕೂಡ ಅಬೆಟ್ಟರ್ ಆಗ್ತಾನೆ. ಎ ಮತ್ತು ಬಿಗೆ ಇಬ್ಬರು ಕೂಡ ಅಬೆಟ್ಟರ್ ಆಗ್ತಾರೆ. ನೆಕ್ಸ್ಟ್ ಎಕ್ಸ್ಪ್ಲನೇಷನ್ 5 ಕೂಡ ಇದೆ. ಈ ಎಕ್ಸ್ಪ್ಲನೇಷನ್ ಕೂಡ ತುಂಬಾ ಡಿಫಿಕಲ್ಟ್ ಆಗಿದೆ. ಇದನ್ನ ಕೂಡ ನಾವು ಉದಾಹರಣೆಯನ್ನ ನೋಡೋ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಇಲ್ಲಿ ಎ ಬಿ ವ್ಯಕ್ತಿಗೆ ಒಂದು ಪ್ಲಾನ್ ಅನ್ನ ಕನ್ಸರ್ಟ್ ಮಾಡ್ತಾನೆ. ಪ್ಲಾನ್ ಏನು ಅಂತಂದ್ರೆ ಝಡ್ ವ್ಯಕ್ತಿಗೆ ಪಾಯ್ಸನ್ ಹಾಕಿ ಕೊಲೆ ಮಾಡೋದು. ಇಲ್ಲಿ ಎ ಏನ್ ಮಾಡ್ತಾನೆ ಅಂದ್ರೆ ಆ ಪಾಯ್ಸನ್ ಅನ್ನ ನಾನೇ ಕೊಡ್ತೀನಿ ಅಂತೇಳಿ ಹೇಳ್ತಾನೆ. ಆಗ ಬಿ ಸಿ ಅನ್ನೋಂಥ ವ್ಯಕ್ತಿಗೆ ಈ ಎಲ್ಲಾ ಪ್ಲಾನ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ. ಏನು ಅಂತಂದ್ರೆ ಥರ್ಡ್ ಪರ್ಸನ್ ಪಾಯ್ಸನ್ ಅನ್ನ ಕೊಟ್ಟಿರೋ ರೀತಿಯಲ್ಲಿ ಇರಬೇಕು, ಆದ್ರೆ ಎನ ಹೆಸರು ಎಲ್ಲೂ ಹೊರಗಡೆ ಬರಬಾರ್ದು. ಅದಕ್ಕೆ ಸಿ ಒಪ್ಕೊಳ್ತಾನೆ. ಎ ಇಂದ ಪಾಯ್ಸನ್ ಅನ್ನ ತೆಗೆದುಕೊಂಡು ಬಂದು ಬಿಗೆ ಕೊಡ್ತಾನೆ. ಯಾವ ರೀತಿ ಬಿ ಸಿಗೆ ಪ್ಲಾನ್ ಮಾಡಿದನೋ ಆ ರೀತಿಯಲ್ಲಿನೇ ಸಿ ಏನಿಂದ ಪಾಯ್ಸನ್ ಅನ್ನ ತಗೊಂಡು ಬಂದು ಬಿಗೆ ಕೊಟ್ಬಿಡ್ತಾನೆ. ಆಗ ಝಡ್ಗೆ ಪಾಯ್ಸನ್ ಅನ್ನ ಕೊಡಲಾಗತ್ತೆ, ಝಡ್ ಸತ್ತೋಗ್ಬಿಡ್ತಾನೆ. ಸೊ ಇಲ್ಲಿ ಎ ಮತ್ತು ಸಿ ಮಧ್ಯೆ ಯಾವುದೇ ರೀತಿಯಲ್ಲಿ ಕಾನ್ಸ್ಪಿರಸಿ ಆಗಿಲ್ಲ. ಆದರೂ ಕೂಡ ಸಿ ಈ ಒಂದು ಪ್ಲಾನ್ ಅವನಿಗೆ ಗೊತ್ತಿರುತ್ತೆ, ಈ ಪ್ಲಾನ್ ಅಲ್ಲಿ ಅವನು ಇನ್ವಾಲ್ವ್ ಆಗಿರ್ತಾನೆ. ಸೊ ಇಲ್ಲಿ ಏನಾಗತ್ತಂದ್ರೆ ಝಡ್ ಮರ್ಡರ್ ನಲ್ಲಿ ಈ ಎ ಬಿ ಸಿ 3 ಜನ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ, ಕಾನ್ಸ್ಪಿರಸಿಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತೇಳಿ ಆಗತ್ತೆ. ಸೊ ಅವಾಗ ಈ 3 ಜನ ಕೂಡ ತಪ್ಪನ್ನ ಮಾಡಿರ್ತಾರೆ. ಇಲ್ಲಿ ಮುಖ್ಯವಾಗಿ ಎ ಅಬೆಟ್ಟರ್ ಆಗಿರ್ತಾನೆ. ಈ ರೀತಿಯಾಗಿ ಈ ಎಕ್ಸ್ಪ್ಲನೇಷನ್ 5 ಏನು ಹೇಳುತ್ತಂದ್ರೆ ಒಬ್ಬ ವ್ಯಕ್ತಿ ನೇರವಾಗಿ ಆ ಕಾನ್ಸ್ಪಿರಸಿಲಿ ಇನ್ವಾಲ್ವ್ ಆಗಿಲ್ದಿದ್ರು ಕೂಡ ಅಲ್ಲಿ ಎಂಗೇಜ್ ಆಗಿದ್ರೆ, ಅವನಿಗೆ ಆ ಪ್ಲಾನಿಂಗ್ ಬಗ್ಗೆ ಗೊತ್ತಿದ್ರೆ ಅವನು ಕೂಡ ಅಲ್ಲಿ ಗಿಲ್ಟಿ ಆಗಿರ್ತಾನೆ. ಸೊ ಸ್ನೇಹಿತರೆ, ಈ ಸೆಕ್ಷನ್ 46 ಏನಿದೆಯಲ್ಲ, ಇದು ಹಳೆಯ ಇಂಡಿಯನ್ ಪೆನಲ್ ಕೋಡ್ 1860ಯ ಸೆಕ್ಷನ್ 108 ಅನ್ನ ಕರೆಸ್ಪಾಂಡ್ ಮಾಡುತ್ತೆ. ಸ್ನೇಹಿತರೆ, ಇದಾಗಿತ್ತು ಅಬೆಟ್ಮೆಂಟ್ ಅಂದ್ರೆ ಏನು, ಅಬೆಟ್ಟರ್ ಅಂದ್ರೆ ಏನು ಅಂತ ಹೇಳಿ 2 ಸೆಕ್ಷನ್ಸ್ಗಳು. ಸ್ವಲ್ಪ ಡಿಫಿಕಲ್ಟ್ ಇದೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಆದ್ರೆ ಸ್ವಲ್ಪ ಕಾನ್ಸಂಟ್ರೇಷನ್ ಇಂದ ಸ್ವಲ್ಪ ಇಮ್ಯಾಜಿನೇಷನ್ ಮಾಡಿಕೊಂಡು ತಿಳ್ಕೊಂಡ್ರೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಮುಂದಿನ ಸೆಕ್ಷನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ.